ಕುಮದ್ವತಿ ವರದಾ ನದಿಗಳ ಬ್ಯಾರೇಜ್ಗಳಲ್ಲಿ ಹೂಳು ತುಂಬಿ ನೀರು ನಿಲ್ಲದ ಸಮಸ್ಯೆ. ಹೂಳು ತೆರವುಗೊಳಿಸಿ ನೀರು ಸಂಗ್ರಹಿಸಲು ರೈತರ ಮನವಿ. ದಶಕಗಳ ಹಿಂದೆ ನಿರ್ಮಿಸಿದ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಈಗ ನಿರ್ಲಕ್ಷ್ಯವಾಗುತ್ತಿದೆ. ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಉಂಟಾಗ್ತಿದೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪಶುಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹವನ್ನು ಕೂಡ ಮಾಡಿದರು. ಇನ್ನು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಶಾಸಕರ ಗಮನಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಕುಮದ್ವತಿ ಮತ್ತು ವರದಾ ಹೊಳೆಗಳಿಗೆ ಏನು ಬೇಸಿಗೆ ಕಾಲದಲ್ಲಿ ನೀರು ನಿಲ್ಲಬೇಕು ಅಂತಕ್ಕಂಥ ಸದುದ್ದೇಶದಿಂದ ಆಗಿನ ನಮ್ಮ ಮಾಜಿ ಸ್ಪೀಕರ್ ಕೆ.ಬಿ. ಪವಾಡ್ ಸಾಹೇಬರ ಅಧಿಕಾರದ ಅವಧಿಯಲ್ಲಿ ಸುಮಾರು ಬಂದಾರವಾಸ ಸೇತುವೆಗಳು ಕುಮದ್ವತಿ ಮತ್ತು ವರದಾ ಹೊಳೆ ನದಿಗೆ ಅಡ್ಡಲಾಗಿ ಕಟ್ಟಿ ಬೇಸಿಗೆ ಟೈಮ್ನಲ್ಲಿ ಸಾಕಷ್ಟು ಅನುಕೂಲ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಆ ಬ್ರಿಡ್ಜ್ ತಾವ ಆ ಮಳಲು ಬಂದು ನಿಂತ್ಕೊಂಡು ಹೂಳು ತುಂಬಿಬಿಟ್ಟದೆ. ನಾಲ್ಕು ಮೂರು ಗೇಟ್ ಇದ್ದಾವೆ, ಒಂದೊಂದು ಗೇಟ್ ಅಷ್ಟು ಉಳಿದಾವೆ, ಅಷ್ಟು ಹೂಳು ತುಂಬೈತಿ. ಆ ಹೂಳು ಎಬ್ಬಿಸೋಂಥ ಕೆಲಸ, ಹೂಳು ಹೆಚ್ಚಿಸೋಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತಂದೇಳಿ ಮಾನ್ಯ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ವಾಕ್ಚತುರರು, ವಾಗ್ಮಿಗಳು ಇವತ್ತು ರಾಜ್ಯದಲ್ಲಿ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಸಾಕಷ್ಟು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತಂದಿರತಕ್ಕಂಥ ನಮ್ಮ ಶಾಸಕರು ಈ ಒಂದು ವಿಚಾರವಾಗಿ ಏನು ಕುಮದ್ವತಿ ಮತ್ತು ವರದಾ ಹೊಳೆಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜಿನ ಹೂಳೆತ್ತ ಕಾರ್ಯವನ್ನು ಮಾಡಬೇಕು. ಹಾಗಾದರೆ ಅದು ಸರ್ಕಾರದ ಉದ್ದೇಶ ಈಡೇರ್ತೈತಿ, ನೀರು ನಿಲ್ಸೋಕ್ಕೆ ಸಾಧ್ಯತೆ ಐತಿ. ಈಗಿನ ಪರಿಸ್ಥಿತಿ ಒಳಗೆ ನೀರು ನಿಲ್ಲಂಗಿಲ್ಲ, ಎಲ್ಲ ಹೂಳು ತುಂಬಿಬಿಡತ್ತೆ. ಅದಕ್ಕೆ ಮಾನ್ಯ ಏನು ಇವತ್ತು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹರಿದಿರತಕ್ಕಂಥ ಕುಮದ್ವತಿ ಮತ್ತು ವರದಾ ನದಿಗಳಲ್ಲಿ ಸರ್ಕಾರ ಬೇಸಿಗೆ ಕಾಲದಲ್ಲಿ ನೀರು ನಿಲ್ಲಿಸಿ ಜನಗಳಿಗೆ, ಜಾನುವಾರುಗಳಿಗೆ, ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಅಂತಂದೇಳಿ ಸುಮಾರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಂದಾರವಾಸ ಸೇತುವೆಗಳನ್ನು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿತ್ತು. ಮೊದಲು ಈ ಬ್ರಿಡ್ಜ್ಗಳಿಂದ ಸಾಕಷ್ಟು ಅನುಕೂಲ ಆಗಿತ್ತು. ಬೇಸಿಗೆ ಅಂದರೆ ಫೆಬ್ರವರಿ ತಿಂಗಳ ಮಟ್ಟನೂ ನೀರು ನಿಂತ್ಕೊಂತಿತ್ತು. ಇತ್ತೀಚೆಗೆ ಏನಾಯ್ತಂದ್ರೆ ಸುಮಾರು 10-15 ವರ್ಷಗಳ ನಂತರ ಈ ಬ್ರಿಡ್ಜ್ಗಳ ಹತ್ತಿರ ಸಣ್ಣ ಕಲ್ಲು, ಮರಳು, ಮಣ್ಣು ನಿಂತ್ಕೊಂಡು ಹೂಳು ತುಂಬಿ ಇವತ್ತು ಈ ಬ್ರಿಡ್ಜ್ ತಾವ ನೀರು ನಿಲ್ಲದೆ ಇರುವುದರಿಂದ ಸರ್ಕಾರದ ಉದ್ದೇಶ, ಜನರ ಉದ್ದೇಶ ಈಡೇರ್ತಲ್ಲ. ಬೇಸಿಗೆ ಕಾಲದಲ್ಲಿ ನೀರು ನಿಲ್ಲಿ ಅಂತಂದೇಳಿ ಸರ್ಕಾರ ಮಾಡಿದಂತಕ್ಕಂಥ ಯೋಜನೆ ಇವತ್ತು ವಿಫಲ ಆಗ್ತಾಯಿದೆ. ಆದ್ದರಿಂದ ಈ ಕುಮದ್ವತಿ ಮತ್ತು ವರದಾ ನದಿಗಳಿಗೆ ಅಡ್ಡಲಾಗಿ ಏನು ಬ್ರಿಡ್ಜ್ ಕಮ್ ಬಂದಾರವಾಸ ಸೇತುವೆ ನಿರ್ಮಾಣ ಮಾಡ್ಯಾರ ಸಣ್ಣ ನೀರಾವರಿ ಇಲಾಖೆಯಿಂದ, ಅವುಗಳ ಪಕ್ಕದಲ್ಲಿ ಹೂಳು ತುಂಬಿದೆ. ಆ ಹೂಳನ್ನು ಎತ್ತಿಸ್ತಕ್ಕಂಥ ಕೆಲಸನ ಸರ್ಕಾರ ಈ ಬಜೆಟ್ನಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ ಅನುದಾನ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ಇಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗ್ಯಾವು ಅಲ್ಲಿ ಹೂಳು ತುಂಬೈತಿ, ನೀರು ನಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆ ಹೂಳನ್ನು ಎತ್ತಿಸ್ತಕ್ಕಂಥ ಒಂದು ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು. ಇವತ್ತು ಇದೊಂದು ತಾಂತ್ರಿಕ ತೊಡಕಿದೆ. ಇವತ್ತು ರೈತರು ಈ ಹೂಳು ಎತ್ತಕ್ಕೆ ಬಂದ್ರೆ, ಇಲ್ಲ ಈ ಮಳೆ ತುಂಬ್ಕೊಳಕ್ಕೆ ಬಂದ್ರೆ ಇಲಾಖೆ ಸುಮ್ಮನೆ ಬಿಡೋದಿಲ್ಲ. ಆದ್ದರಿಂದ ನೀರಾವರಿ ಇಲಾಖೆ ಮುಖಾಂತರನೇ ಈ ಹೂಳು ಎತ್ಸೋ ಕೆಲಸನ ಸರ್ಕಾರ ಕೈಗೊಳ್ಳಬೇಕು. ಅಂದಾಗ ಮಾತ್ರ ನಾವು ಫೆಬ್ರವರಿ ತಿಂಗಳ ಮಟ್ಟನೂ ಈ ನದಿಗಳಲ್ಲಿ ನಾವು ನೀರನ್ನು ನಿಲ್ಲಿಸಿ ಜಾನುವಾರು, ಕಾಡು ಪ್ರಾಣಿ ಮತ್ತು ರೈತರಿಗೆ ನೀರಿನ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಇದೆ. ಈ 20 ವರ್ಷಗಳ ಹಿಂದೆ ಎಷ್ಟು ಅನುಕೂಲ ಆಗಿದ್ವು ಬ್ರಿಡ್ಜ್ಗಳು, ಇವತ್ತು ಆ ರೀತಿ ಅನುಕೂಲ ನಾವು ಕಾಣ್ತಾ ಇಲ್ಲ. ಎಲ್ಲ ಸುಮ್ಮನೆ ಆಳೆತ್ರ ಇರೋ 3-4 ಗೇಟ್ನಾಗ ಒಂದೊಂದು ಗೇಟ್ನಾಗ ಮಟನ 2-3 ಗೇಟ್ ಹೂಳು ತುಂಬ್ಯಾವು. ಇದು ನಮ್ಮ ಕುಮದ್ವತಿ ನದಿಯ ಪಕ್ಕದಲ್ಲಿ ಇರತಕ್ಕಂಥ ಲಿಂಗದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ಪರಿಸ್ಥಿತಿ ಇದು. ಸಾಕಷ್ಟು ಆಳೆತ್ತರದ ಹೂಳು ತುಂಬೈತಿ, ನೀರು ನಿಲ್ಲೋದೇ ಅಲ್ಲ. ರೈತರು ಭಾಳಷ್ಟು ಕನಸು ಕಂಡು ಇವತ್ತು ಬೇಸಿಗೆ ಬೆಳೆ ಬೆಳ್ಳುಳ್ಳಿ ಈ ಒಂದು ನೀರನ್ನು ಅವಲಂಬನೆ ಮಾಡಿ ನಾವು ಬೆಳಿತಿದ್ವಿ. ಹೂ ಬೆಳೆಗಾರರು, ತರಕಾರಿ ಬೆಳೆಗಾರರು, ಕಲ್ಲಂಗಡಿ ಹಣ್ಣು ಬೆಳೆಗಾರರು ಇವತ್ತು ಈ ನೀರು ಸಿಗದೇ ಇದ್ದದ್ದಕ್ಕೆ ಆ ಎಲ್ಲ ಬೆಳೆಗಳನ್ನು ಕೈಬಿಟ್ಟಿದ್ದಾರೆ. ಮತ್ತು ಜಾನುವಾರುಗಳಿಗೆ ಕೂಡ ಭಾಳಷ್ಟು ಈ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾಯಿದೆ.
ಕಾಡು ಪ್ರಾಣಿಗಳು ಕೃಷ್ಣಮೃಗ ಅಭಯಾರಣ್ಯ ಸುತ್ತ ಇರೋದ್ರಿಂದ ಇಲ್ಲಿ ಜಿಂಕೆಗಳಿಗೆ ಇತರೆ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸುಮಾರು ಒಂದು ಮಳೆಗಾಲ ಮುಂಗಾರು ಮಳೆ ಪ್ರಾರಂಭ ಆಗೋ ತನಕ ಸುಮಾರು 4 ತಿಂಗಳು ನಾವು ನೀರಿನ ಬವಣೆಯನ್ನು ಅನುಭವಿಸ್ತೀವಿ. ಅದಕ್ಕೆ ದಯವಿಟ್ಟು ಇದೊಂದು ಜ್ವಲಂತ ಸಮಸ್ಯೆ ಐತಿ. ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆಯನ್ನು ಮಾಡಬೇಕು. ಮೊನ್ನೆ ನಾವು ಶಾಸಕರಾಗಿರ್ತ ಪ್ರಕಾಶ್ ಕೋಳಿವಾಡ್ರವರಿಗೆ ಈ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ಒಳ್ಳೆಯ ವಿಚಾರ, ಇದನ್ನು ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ಮಾತನ್ನು ಹೇಳಿದ್ದಾರೆ. ನಾವು ಇದನ್ನು ಕಳೆದ ಬಾರಿನ ಮಾಡಬೇಕಾಗಿತ್ತು. 2-3 ವರ್ಷದಿಂದ ಈ ವಿಚಾರ ಮಾಡಿದರೆ ಈಗಾಗಲೇ ಏನೋ ಒಂದು ಹಂತಕ್ಕೆ ಬರ್ತಿತ್ತು ಅಂತಕ್ಕಂಥ ಆಶಾಭಾವನೆ ನಮ್ಮದು. ಇವತ್ತು ಲಿಂಗದಳ್ಳಿ ಗ್ರಾಮದ ಹತ್ತಿರ ಹರಿದು ಹೋಗಿರ್ತಕ್ಕಂಥ ಕುಮ್ಮದ್ವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬಂದಾರುವ ಸೇತುವೆ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಈ ಒಂದು ಕುಮ್ಮದ್ವತಿ ನದಿಗೆ ಏನು ಮದುಗು ಮಾಸೂರಿನಿಂದ ಈ ಕಡೆ ಏನು ಸುಮಾರು 12, 13, 14 ನಮ್ಮ ರಾಣೆಬೆನ್ನೂರು ನೀರಾವರಿ ಇಲಾಖೆ ಉಪವಿಭಾಗಕ್ಕೆ ಸೇರ್ತಕ್ಕಂಥ 12 ಬ್ಯಾರೇಜ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ದಯವಿಟ್ಟು ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಹೂಳೆತ್ಸೋ ಕೆಲಸ ಮಾಡಿ ನೀರು ನಿಲ್ಲಿಸೋಂಥ ವ್ಯವಸ್ಥೆ ಮಾಡಬೇಕು ಅಂತಂದೇಳಿ ಈ ಬಜೆಟ್ನಲ್ಲೇ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಗಂಭೀರ ಚರ್ಚೆ ಮಾಡಬೇಕು. ಅದಕ್ಕೆ ಹೊಸ ಕಾನೂನನ್ನು ರಚನೆ ಮಾಡಬೇಕು. ಯಾಕೆ ನದಿ ಅನ್ನೋದನ್ನು ಮರಳು ಎತ್ತದ ಒಂದು ದೊಡ್ಡ ತೊಡಕು. ಆನಂತರ ಈ ಬ್ರಿಡ್ಜು ಕೇವಲ ಓಡಾಡೋಕ್ಕೆ ಸೀಮಿತ ಆಗೈತಿ ಮತ್ತು ಭಾಳಷ್ಟು ತಗ್ಗು ಪ್ರದೇಶ ಇರೋದ್ರಿಂದ ಇದನ್ನು ಎತ್ತರಿಸಬೇಕು. ಮಳೆಗಾಲದಲ್ಲಿ ಎಲ್ಲ ನದಿಗಳು ಉಕ್ಕಿ ಹರಿದಂಥ ಸಂದರ್ಭದಲ್ಲಿ ರಾಣೆಬೆನ್ನೂರು ತಾಲೂಕಿನ ಅರ್ಧ ತಾಲೂಕಿನ ಸಂಪರ್ಕ ಕಡಿತ ಆಗಿಬಿಡ್ತೈತಿ. ಈ ಲಿಂಗದಳ್ಳಿ ಬ್ಯಾರೇಜ್ ಎತ್ತರಕ್ಕೆ ಏರ್ಸೋದ್ರಿಂದ ಇವತ್ತು ನಾವು ಅರ್ಧ ತಾಲೂಕಿನ ಸಂಪರ್ಕ ಮತ್ತೆ ಪಡಿಬೋದು. ಆದ್ದರಿಂದ ಕಳೆದ ಬಾರಿ ಪ್ರತಿ ವರ್ಷವೂ ಆಗಸ್ಟ್ ತಿಂಗಳಲ್ಲಿ ಕಾಯಂ ಮಳೆ ಏಕಾದಾಗ ಇಲ್ಲಿ ಸಂಪರ್ಕ ಕಡಿತಕ್ಕೈತಿ. ಆದ್ದರಿಂದ ಇದನ್ನು ಮೇಲಕ್ಕೆ ಎತ್ತರಕ್ಕೆ ಏರಿಸಬೇಕು. ಆಗಿನ ತಂತ್ರಜ್ಞಾನ ಸುಮಾರು 25 ವರ್ಷದಿಂದ ಆಗಿತ್ತಿದು ಬ್ರಿಡ್ಜ್. ಆವಾಗಿನ ತಂತ್ರಜ್ಞಾನಕ್ಕೆ ತಕ್ಕಂಗೆ ಅವತ್ತು ಬ್ಯಾರೇಜ್ ನಿರ್ಮಾಣ ಮಾಡಿದ್ರು. ಈಗಿನ ತಂತ್ರಜ್ಞಾನಕ್ಕೆ ತಕ್ಕಂಗೆ ಎತ್ತರಕ್ಕೆ ಎತ್ತಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಕೂಡಲೇ ಕುಮ್ಮದ್ವತಿ ಮತ್ತು ವರದಾವಳಿಯಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಈ ಹೂಳೆತ್ತ ಒಂದು ಕೆಲಸ ಕೈಗೊಂಡು ಬಜೆಟ್ನಲ್ಲಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕಂತ ಹೇಳಿ ಒತ್ತಾಯಿಸಿ ನಾವೆಲ್ಲ ಈ ಕುಮ್ಮದ್ವತಿ ಮತ್ತು ವರದಾವಳಿ ನದಿಯ ತೀರದಲ್ಲಿರ್ತಕ್ಕಂಥ ಗ್ರಾಮಗಳ ಎಲ್ಲ ರೈತರು ಸೇರಿ ಇವತ್ತು ನಮ್ಮ ರಾಣೆಬೆನ್ನೂರಿನ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರ್ತಕ್ಕಂಥ ವಿಶ್ವರಾಜ್ ಸರ್ ಅವರ ಮುಖಾಂತರ ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಅಧಿಕಾರಿಗಳು ಒಂದು ಸೂಕ್ಷ್ಮ ರೀತಿಯಲ್ಲಿ ಗಂಭೀರವಾಗಿ ಈ ವಿಷಯವನ್ನು ಸರ್ಕಾರಕ್ಕೆ ತಿಳಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಈಗ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ NS ಬೋಸರಾಜ್, ಮಾನ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಶ್ರೀ ಪ್ರಕಾಶ್ ಕೋಳಿವಾಡ್ರವರು, ಮಾನ್ಯ ಜನಪ್ರಿಯ ಶಾಸಕರು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ, ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು, ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗ ರಾಣೆಬೆನ್ನೂರು ಇವರ ಮುಖಾಂತರ ಮಾನ್ಯರ ವಿಷಯ ಕುಮ್ಮದ್ವತಿ ಮತ್ತು ವರದಾ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಂದಾರುವ ಸೇತುವೆಗಳ ಹತ್ತಿರ ತುಂಬಿರುವ ಹೂಳನ್ನು ಎತ್ತಿ ನೀರು ನಿಲ್ಲಿಸುವ ಸಲುವಾಗಿ ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ರೈತಾಪಿ ವರ್ಗದ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುವುದೆಂದರೆ, ಹಾವೇರಿ ಜಿಲ್ಲೆಯಲ್ಲಿ ಹಾದು ಹೋಗಿರುವ ಕುಮ್ಮದ್ವತಿ ಮತ್ತು ವರದಾ ನದಿಗಳಿಗೆ ಬೇಸಿಗೆ ಕಾಲದಲ್ಲಿ ನೀರು ನಿಲ್ಲಿಸಿ ಸಾರ್ವಜನಿಕರಿಗೆ, ರೈತರಿಗೆ, ದನಕರುಗಳಿಗೆ ಕುಡಿಯುವ ನೀರಿನಿಗೆ ಅನುಕೂಲವಾಗಲೆಂದು ಸಣ್ಣ ನೀರಾವರಿ ಇಲಾಖೆಗಳ ಮುಖಾಂತರ ಈ ಹಿಂದೆ ಸರ್ಕಾರ ಈ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಿ ಜನತೆಗೆ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ದಶಕಗಳ ಹಿಂದೆ ಕಟ್ಟಿದ ಈ ಬ್ಯಾರೇಜ್ಗಳ ಹತ್ತಿರ ಮರಳು, ಮಣ್ಣು ಮತ್ತು ಸಣ್ಣ ಸಣ್ಣ ಕಲ್ಲುಗಳಿಂದ ಹೂಳು ತುಂಬಿ 2 ಗೇಟ್ಗಳು ಸಂಪೂರ್ಣ ಮುಚ್ಚಿ ಒಂದೊಂದು ಗೇಟ್ಗಳು ಮಾತ್ರ ಉಳಿದಿವೆ. ಜಿಲ್ಲೆಯಲ್ಲಿ ವರದಾ ನದಿಗೆ ಮತ್ತು ಕುಮ್ಮದ್ವತಿ ನದಿಗೆ ತಲಾ 10-12 ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಿದ್ದು ಅವುಗಳೀಗ ಓಡಾಡಲಿಕ್ಕೆ ಮಾತ್ರ ಸೀಮಿತಗೊಂಡಿವೆ. ಇವುಗಳ ಅನುಷ್ಠಾನ ಮತ್ತು ಮೇಂಟೆನೆನ್ಸ್ ಹೊಣೆ ಹೊತ್ತ ಸಣ್ಣ ನೀರಾವರಿ ಇಲಾಖೆಗೆ 16 ಅಧಿಕಾರಿಗಳು, ಸುಮಾರು ನೌಕರರಿಗೆ ಸರ್ಕಾರ ಸಂಬಳ ಮತ್ತು ಇತರ ಸೌಲಭ್ಯವನ್ನು ಕೊಟ್ಟು ಸಾಕುತ್ತಿದೆ. ಮಾನ್ಯರು ಈ ಬಜೆಟ್ಟಿನಲ್ಲಿ ಈ ಹೂಳೆತ್ತುವ ಕಾರ್ಯಕ್ಕೆ ವಿಶೇಷ ಅನುದಾನ ಮೀಸಲಿಟ್ಟು ಆಳೆತ್ತರದ ಹೂಳೆತ್ತುವ ಮತ್ತು ನೀರು ನಿಲ್ಲುವಂತೆ ಮಾಡಿ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ, ದನಕರುಗಳಿಗೆ, ಪಶು ಪಕ್ಷಿಗಳಿಗೆ, ಕಾಡು ಪ್ರಾಣಿಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಕ್ಕಂಥ ಒಂದು ಮನವಿ ಪತ್ರವನ್ನು ನಾವು ನಮ್ಮ ರಾಣೆಬೆನ್ನೂರಿನ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಮುಖಾಂತರ
ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ಇದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ರೈತ ಬಂದವರು ಇದರ ಬಗ್ಗೆ ಗಮನ ಹರಿಸಬೇಕು. ಅಧಿಕಾರಿಗಳು ಕೂಡ ಭಾಳಷ್ಟು ಬೇಗನೆ ಇಮೇಲ್ ಸಂದೇಶದ ಮುಖಾಂತರ ಸರ್ಕಾರಕ್ಕೆ ವರದಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ಕೊತಾರೆ. ಲಿಂಗದಳ್ಳಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಮನವಿ ಮಾಡಿಕೊಂಡರೆ, ಅದರ ಜೊತೆಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ರವೀಂದ್ರಗೌಡ ಪಾಟೀಲ್ರವರು ಅವರ ಅಧ್ಯಕ್ಷತೆಯಲ್ಲಿ ಇಷ್ಟು ಜನ ಬಂದು ಎಲ್ಲ ನೀವು ಒಂದು ಏನು ಮನವಿ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ, ಅದನ್ನು ನಾನು ಈ ದಿನವೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ನಿಮಗೆಲ್ಲ ಅನುಕೂಲವಾಗಲಿ ರೀತಿಯಲ್ಲಿ ನಾನು ಸ್ಪಂದಿಸ್ತೀನಿ ಅನ್ನೋ ಒಂದು ಮಾತನ್ನು ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ.